ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಟಾಟಾ ಎಕ್ಸಾ ತುಂಬ ಜನ ಕೇಳ್ತಾ ಇದ್ರಿ, ಟಾಟಾ ಎಕ್ಸಾ ಬಗ್ಗೆ ವೀಡಿಯೋ ಮಾಡಿ, ಅದೇನು ಕಾಸ್ಟಿಗೆ ಸಿಗುತ್ತೆ ಅಟ್ ಪ್ರೆಸೆಂಟು, ಹೊರಗಡೆ ಸ್ಟೇಟ್ ಆದರೆ ಎಷ್ಟಕ್ಕೆ ಸಿಗುತ್ತೆ, ವರ್ತಿದೆಯಾ, ತೊಗೊಳ್ಬಹುದಾ, ಒಳ್ಳೆ ಗಾಡಿ ಅಲ್ವಾ, ಯಾಕೆ ಸ್ಟಾಪ್ ಆಯಿತು, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತು ತಿಳ್ಕೊತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನೆಕ್ಸ್ಟು ಒಂದು 4 to 5 ಡೇಸ್ವರೆಗೂ ಕೂಡ ನಾನು ಡೈಲಿನಲ್ಲೇ ಇರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ವೆಹಿಕಲ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಬುಕ್ ಮಾಡ್ಕೋಬಹುದು. ಸೊ ನಿಮಗೆಲ್ಲ ಓಕೆ ಆಯಿತು ಅಂದರೆ ಕೂಡ ನೀವು ಇಲ್ಲದೇ RTGS ಮಾಡ್ಬೋದು. ಸೊ ನಿಮಗೆ ನಮ್ಮ ಕಡೆದೇ ಇನ್ಸ್ಪೆಕ್ಷನ್ಸು ಪ್ಲಸ್ ಸರ್ವಿಸ್ ಹಿಸ್ಟ್ರಿ ಚೆಕಪ್ ಮಾಡೋವಂಥದ್ದಾಗಿರಲಿ, ಸರ್ವಿಸು, ಟ್ರಾನ್ಸ್ಪೋರ್ಟೇಷನ್, ಇಲ್ಲಿ ಬಂದ ರೀನಂಬರಿಂಗು ಎಲ್ಲ ಕೂಡ ಡೀಟೇಲಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆ ಅದೆಲ್ಲ ಹೆಂಗೆ ನಡೆಯುತ್ತೆ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದೆ. ಯಾರನ್ನ ವೀಡಿಯೋ ನೋಡಿಲ್ಲ ದಯವಿಟ್ಟು ವೀಡಿಯೋ ಫೋಟೋಲ್ಲಿರುತ್ತೆ ನೋಡಿ ಅಂತ ಹೇಳ್ತಾ ವೀಡಿಯೋಲಿ ಮುಂದುವರಿತಾ ಹೋಗೋಣ. 2018ಕ್ಕೆ ಹೋಗಬೇಕಾಗುತ್ತೆ ನಾನು ಈ ಒಂದು ಎಕ್ಸಾ ಬಗ್ಗೆ ಹೇಳೋಕ್ಕಿಂತ ಮುಂಚೆ. 2018ರಲ್ಲಿ ನಾನು ರಾಜಾಜಿನಗರ, ಬೆಂಗಳೂರಲ್ಲಿರೋ ರಾಜಾಜಿನಗರ ಟಾಟಾ ಶೋರೂಮ್ಗೆ ಹೋದಾಗ ಬೇರೆ ವೆಹಿಕಲ್ ನೋಡೋಕೆ ಹೋಗಿದ್ದೆ. ಅಲ್ಲಿ ಪಕ್ಕದಲ್ಲಿ ನನಗೆ ದೊಡ್ಡ ಟೈರ್, 19 ಇಂಚ್ದು ದೊಡ್ಡ ಟೈರ್ನ ನೋಡೇ ಅಂತ ಹಿಂಗೆ ತಿರುಗಿಸ್ತು. ಬ್ಲೂ ಕಲರ್ ಗಾಡಿ, ಗ್ರ್ಯಾಂಡಾಗಿ ನೀಟಾಗಿ ಹೊಸದು ನಿಲ್ಲಿಸಿಟ್ಟಿರು. ಅದು ಡೋರ್ ತೆಗೆದು ಒಳಗೆ ಕೂತ್ಕೊಂಡೆ, ಒಳಗಡೆ ಶೋರೂಮ್ ಒಳಗಡೆ ಥರ ಫೀಲಿಂಗ್. ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಅಫ್ಕೋರ್ಸ್ ಟಾಟಾ ಬಗ್ಗೆ ನಮಗೆಲ್ಲ ಗೊತ್ತು, ಬಿಲ್ಡ್ ಕ್ವಾಲಿಟಿ, ಸೆಕ್ಯೂರಿಟಿ ಎಲ್ಲ ಏನಿದೆ ಅಂತ. ಹಾಗೆ ಠಟ್ ಅಂತ ಒಂದು ಸೌಂಡ್ ಬಂತು. ನನಗೆ ಅನ್ನಿಸ್ತು, ಒಂಥರ ಫೀಲ್ ಕೊಡ್ತು, ಸೂಪರಾಗಿ ಅನ್ನಿಸ್ತು. ನನಗೆ ಹೆಂಗಾರ ಮಾಡಿ ಟ್ರಯಲ್ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ಆ ಗಾಡಿನ ಅವತ್ತೇ ನಾನು ಓಡಿಸಿದ್ದು, ಟ್ರಯಲ್ ಮಾಡಿದ್ದು. ಹಂಗೆ ರಾಜನಗರ ಒಳಗಡೆ ಎಲ್ಲ ಹೋಗಿ ಆ ವೆಸ್ಟ್ ಆಫ್ ಕಾರ್ಡ್ ರೋಡ್, ಹಿಂಗೆ ಅವಾಗ ಇನ್ನೂ ಬ್ರಿಡ್ಜ್ ಇದು ಕಟ್ಟಿರಲಿಲ್ಲ ಅನಿಸುತ್ತೆ, ಕಟ್ಟಿದ್ರು ಮೋಸ್ಟ್ಲಿ ಫುಲ್ ಆಗಿರಲಿಲ್ಲ ಅನಿಸುತ್ತೆ ಅದು ವೆಸ್ಟ್ ಆಫ್ ಕಾರ್ಡ್ ಬ್ರಿಡ್ಜು, ನಂಗೆ ನೆನಪಿಲ್ಲ ಅಷ್ಟು. ಹಿಂಗೆ ಒಳಗಡೆ ಎಲ್ಲ ಹೋಗಿ ಓಡಿಸ್ಕೊಂಡು ಬಂದುಬಿಟ್ಟು ಒಂದು 3 ಕಿಲೋಮೀಟರ್ನ ಓಡಿಸ್ದೆ. ಸಖತ್ ಇಷ್ಟ ಆಗೋಯಿತು, ಸೂಪರ್ ಇಷ್ಟ ಆಗುತ್ತೋ. ಅದಾದಮೇಲೆ ನಾನು ಓಡಿಸಿದ್ದೆ ಒಂದೇ ಸಲ. ಅದು ಡೆಲ್ಲಿನಲ್ಲಿ ವೆಹಿಕಲ್ ತೊಗೊಳ್ಬೇಕಾದ್ರೆ ಒಂದು ಕಮ್ಮಿ ಬೆಲೆಗೆ ಸಿಕ್ಕಿತ್ತು, ಅದು ನನ್ನ ಕ್ಲೈಂಟ್ಗೆ ಕೊಡಿಸ್ಬೇಕಾದಾಗ ಅದು ತೊಗೊಂಡಿದ್ದೆ ಅಷ್ಟೇ. ನಾನು ಓಡಿಸ್ತಿರೋದೆ ಆ ಟಾಟಾ ಎಕ್ಸಾ 2 ಸಲ. ಒಂದು ಹೊಸ ಗಾಡಿ ಶೋರೂಮಿಂದ, ಇನ್ನೊಂದು ಬಂದು ಅದು ಆಲ್ಮೋಸ್ಟ್ ಒಂದು 1 lakh ಏನೋ ಓಡಿತದು, ಡೀಸೆಲ್ ವೆಹಿಕಲ್ಲು. ಅದು ಡೆಲ್ಲಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಮುಂಚೆ ಇನ್ಸ್ಪೆಕ್ಷನ್ ಮಾಡೋ ಟೈಮಲ್ಲಿ ಓಡಿಸಿದ್ದಷ್ಟೇ. ಎರಡೂ ನನಗೇನು ಆ ಥರ ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ, ತುಂಬ ಚೆನ್ನಾಗಿತ್ತು ಗಾಡಿ. ಸೊ ಇವತ್ತು ಆ ಗಾಡಿ ಬಗ್ಗೆ ಹೇಳ್ತಾ ಹೋಗೋಣ. 19 ಇಂಚ್ ಟೈರು ಮತ್ತು ಒಳ್ಳೆ ಟಾರ್ಕು, ಆಲ್ಮೋಸ್ಟ್ 150-60 ಏನೋ ಬರುತ್ತದೆ ಪವರ್ದು. ಅಷ್ಟು ಪವರ್ ಇದ್ದು ಕೂಡ ಒಳ್ಳೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 6 ಗೇರ್ ಎಲ್ಲ ಬರುತ್ತೆ ಅದರಲ್ಲಿ, ಅಷ್ಟೆಲ್ಲ ಇತ್ತು. ಮತ್ತು ಫ್ರಂಟು ಡ್ಯಾಶ್ ಬೋರ್ಡ್ ಆಗಿರಲಿ, ಸೀಟಿಂಗ್ ಕಂಫರ್ಟ್ ಆಗಿರಲಿ, ಸೇಮ್ ಇನೋವಾದಲ್ಲಿ ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಸೀಟಿಂಗ್ ಕಂಫರ್ಟ್ ಇದೆ. ಮತ್ತು ಹಿಂದ್ಗಡೆನೂ ಕೂಡ ನಿಮಗೆ 3 ರೋ ಬಂದಮೇಲೆ ಕೂಡ ಒಂದಿಷ್ಟು ಸ್ಪೇಸ್ ಸಿಗುತ್ತೆ. ಸೇಮ್ ನಿಮ್ಮ 4 ಸೂಟ್ ಕೇಸ್ ಥರ ಸೇಮ್. ಅದು ಆ್ಯಕ್ಚುಲಿ ಇನೋವಾಗೆ ಪ್ಯಾರ್ಲರ್ ಆಗಿ ಮಾಡಿದ್ದದು. ಈ ಟಾಟಾದವರೆಲ್ಲ ಹಂಗೇನೆ, ಅದಕ್ಕೆ ಪ್ಯಾರ್ಲರ್ ಇದು, ಇದ್ರ ಪ್ಯಾರ್ಲರ್ ಅದು. ಮಹೇಂದ್ರ ಟಾಟಾ ಎಲ್ಲ ಒಂದೇ, ಅಲ್ಲಿ ಇಲ್ಲಿ ಕಾಪಿ ಮಾಡ್ಕೊಂಡು ಮಾಡ್ತಾರೆ. ಇಟ್ಸ್ ಓಕೆ, ತಪ್ಪಲ್ಲ, ಅದು ಹಂಗೆ ಇರಬೇಕದು. ಬಟ್ ಅದು ಇದಕ್ಕಿಂತ ಮುಂಚೆ ಏರಿಯಾ ಅಂತ ಒಂದು ಬಂತು, ಆರ್ಯಾ ಏನೋ ARAI ಇದು ಬಂತು ಒಂದು ವೆಹಿಕಲ್ಲು. ಅದು ತುಂಬ ಕೆಳಗಿತ್ತು, ಗ್ರೌಂಡೆಡ್ ಆಗಿತ್ತು ವೆಹಿಕಲ್ ಅದು ಟಾಟಾ ಸಫಾರಿ ಸ್ಟ್ರಾಮ್ ಎರಡೂ ಮಿಕ್ಸ್ ಮಾಡಿ ರುಬ್ಬಿದ್ರೆ ಹೆಂಗಿರುತ್ತೋ ಅದೇ ಎಕ್ಸಾ. ಯಾಕಂದರೆ ಅದರಲ್ಲಿರೋದು ವೆರಿಕೋರ್ ಇಂಜಿನ್ 2.2 ಲೀಟ್ರೆ, ಮತ್ತು ಸ್ಟ್ರಾಮಲ್ಲಿರೋದು ಸೇಮ್ ಅದೇ. ಏರಿಯಾ ಇನ್ನೇನು ಡಿಸ್ಕಂಟಿನ್ಯೂ ಟೈಮಲ್ಲಿ ಇದು ಲಾಂಚ್ ಆಗಿದ್ದು. ಸ್ಟ್ರಾಮ್ ಇತ್ತು ಆ್ಯಕ್ಚುಲಿ ಇನ್ನೂ 1 year 2 yearsವರೆಗೂ ಇತ್ತು. 2019 or 20 ಲಾಸ್ಟ್ ಅದು ಮಾಡಿದ್ದು, 19 ಅನ್ಸುತ್ತೆ ಲಾಸ್ಟ್ ಅದು. ಅದಕ್ಕಿಂತ ಮುಂಚಿನ ಎಕ್ಸಾ ಬಂದಿತ್ತು. 2018 ನಾನು ನೋಡಿದೆ ಅಂದರೆ ಮೋಸ್ಟ್ಲಿ 17 ಲಾಂಚ್ ಆಗಿರಬಹುದು. ಬಟ್ ಆ ಟೈಮಲ್ಲಿ ಪೀರಿಯಡ್ನಲ್ಲಿ ಬಂದಿದ್ದು ಅದು ಇವೆರಡರದ್ದು ಕಾಂಬಿನೇಷನ್, ಏರಿಯಾ ಮತ್ತು ಟಾಟಾ ಸಫಾರಿ ಸ್ಟ್ರಾಮ್ದು ಮಿಕ್ಸ್ಡ್. ಇಂಜಿನ್ ಎಲ್ಲ ಇದ್ರದ್ದು, ಚಾಸಿಸ್ ಎಲ್ಲ ಇದ್ರದ್ದು, ಕಂಫರ್ಟ್ ಲೆವೆಲ್ ಮಾತ್ರ ಏರಿಯಾದು. ಈ ಥರದ್ದು ಎತ್ಕೊಂಡ್ಬಂದು ನಿಮಗೆ ಅದು ಇನೋವಾಗೆ ಪ್ಯಾರ್ಲರ್ ಆಗಿ ಅದನ್ನ ಹುಟ್ಟಾಕಿದ್ದು. ಬಟ್ ಅದು ಎಷ್ಟು ಫಾಸ್ಟಾಗಿ ಬಂತೋ ಅಷ್ಟೇ ಫಾಸ್ಟಾಗಿ ಹೊರಟೇ ಹೋಯ್ತದು. ಲಾಕ್ಡೌನ್ ಮುಗಿತಿದ್ದಂಗೆ ಅದು ಮುಗ್ದೇ ಹೋಯಿತು. ಆಮೇಲೆ ಇದೆಲ್ಲೂ ಹೊಸದು ಕಾಣಿಸ್ಕೊಳ್ಳೇ ಇಲ್ಲ. ಅದು ನಿಮಗೆ ಒಳ್ಳೆ ಪ್ರೈಸ್ ಪಾಯಿಂಟಲ್ಲೇ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಇಲ್ಲೇ ಒಂದು 8 ಸಿಗುತ್ತೆ ನಿಮಗೆ. ಅದಿರೋದೇ ಒಂದು 18, 19, 20 ಐ ಥಿಂಕ್ 3 ವರ್ಷ ಇತ್ತು ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. 3 ವರ್ಷ ಇತ್ತದು. 3 ವರ್ಷದಲ್ಲಿ ಕೂಡ ಒಂದು ಲೆವೆಲ್ಗೆ ಸೇಲ್ಸ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಕಂಫರ್ಟ್ ಲೆವೆಲ್ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ಕಂಫರ್ಟ್ ಲೆವೆಲ್ ತುಂಬ ಚೆನ್ನಾಗಿದೆ. ಒಳ್ಳೆ ಹೇರ್ ಬ್ಯಾಗ್ಸು ಸಿಸ್ಟಮ್ ಆಗಿರಲಿ, ಎಲ್ಲನೂ ಚೆನ್ನಾಗಿತ್ತು. ಅದರಲ್ಲಿ ಒಳ್ಳೆ ಹರ್ಮನ್ ಕಾರ್ಡನ್ದು ಸಿಸ್ಟಮ್ ಎಲ್ಲ ಹಾಕ್ಸಿದ್ರು. ಒಂಥರ ಡ್ಯಾಶ್ ಬೋರ್ಡ್ ಮಾತ್ರ ತುಂಬ ಪ್ರೀಮಿಯಮ್ ಆಗಿತ್ತು. ಅದು ಒಳಗಡೆ ಟ್ವೀಟರ್ಸ್ಗಳಾಗಿರಲಿ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ನಿಮಗೆ ಗೇರ್ದು ರೇಷಿಯೋ ಆಗಿರಲಿ, ಗೇರ್ ಸ್ಮೂತ್ನೆಸ್ ಆಗಿರಲಿ, ಕ್ಲಚ್ ಬ್ರೇಕ್, ಎಕ್ಸಲರೇಷನ್ ಲೆವೆಲ್ ಆಗಿರಲಿ ಎಲ್ಲನೂ ಕೂಡ ಚೆನ್ನಾಗಿತ್ತು. ಸ್ಟೇರಿಂಗ್ ರೆಸ್ಪಾನ್ಸ್ ಆ್ಯಕ್ಚುಲಿ ನಾನು ಹೇಳಿದ 97K ಏನೋ ಓಡಿತದು, ಡೆಲ್ಲಿನಲ್ಲಿ ನೋಡಿದ ವೆಹಿಕಲ್ ಅದು. 6.5 ಲಕ್ಷಕ್ಕೆ, ಅಂದರೆ ನಾನು ನೋಡಿದ್ದು ಇವಾಗ ಆಲ್ಮೋಸ್ಟ್ 1.5 year ಬ್ಯಾಕ್, 2 years ಬ್ಯಾಕ್ ಕತೆ ಹೇಳ್ತಿರೋದು. ಅವಾಗ ತೊಗೊಂಡಿದ್ದು ಗಾಡಿ, ಅದು ಬೇರೆಯವ್ರು ಕೊಡಿಸಿದ ಗಾಡಿ. ಅದು 6.5 ಲಕ್ಷ ಏನಾಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಈಗ ಇನ್ನೂ ಒಂದು 5.25 ಸಿಕ್ಬಿಡ್ತದೆ ಇವಾಗ. ಚೆನ್ನಾಗಿರೋದು ಫಸ್ಟ್ ಓನರ್ ವೆಹಿಕಲು, XMA, XTA ಈ ವೇರಿಯಂಟ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಅದರಲ್ಲೂ 4x4 ಎಲ್ಲನೂ ಬರುತ್ತೆ ಅದರಲ್ಲಿ. ಅದೆಲ್ಲ ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ ಈಗ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಮತ್ತು ಅದು ತುಂಬ ರೇರು. ಅಷ್ಟೊಂದು ಈಗ ನಿಮ್ಗೆ ಇನೋವಾ ರೇಂಜ್ಗೆ
ನಿಮಗೆ ಎಕ್ಸ್ ಯು ವಿಗಳು ರೇಂಜಿಗೆ ಅದು ನಿಮಗೆ ಸಿಗುತ್ತೆ ಅಂತ ನೀವು ಹೋಗಿ ಬಿಟ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ, ಅದು ಸೇಲ್ಸ್ ಕಡಿಮೆನೇ ಫಸ್ಟ್ ಆಫ್ ಆಲ್ ಕಂಪೇರ್ ಟು ಇವುಗಳು ಕಂಪೇರ್ ಮಾಡಿದ್ರೆ. ಲಿಮಿಟೆಡಾಗಿ ಸಿಗುತ್ತೆ, ಬಟ್ ಅದು ಸಿಗುತ್ತೆ, ಹುಡುಕಬೇಕು, ಸ್ವಲ್ಪ ಸಿಗುತ್ತೆ. ಬಟ್ ನಿಮಗೆ ಓವರಾಲ್ ನೋಡಿದ್ರೆ ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಬೋದು. ಹಳೆ ಇನೋವಾಗಿ ಏನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದು ದಿ ಬೆಸ್ಟ್ ಆಗಿದೆ ಎಲ್ಲ ಆ್ಯಂಗಲ್. ನಿಮಗೆ ಸೇಫ್ಟಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಕಂಫರ್ಟ್ ಲೆವೆಲ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಬೇರೆಯೇ ಲೆವೆಲ್ ಆಗಿ ತುಂಬ ಚೆನ್ನಾಗಿದೆ. ಈಗ ಕಮಿಂಗ್ ಟು ದ ಪಾಯಿಂಟ್, ಮೇನ್ ಏನು ಮೈಲೇಜ್ ಕೊಡುತ್ತೆ, ಏನು ಕತೆ. ಸೊ ಇದು ಮ್ಯಾನ್ಯುಯಲ್ ತೊಗೊಂಡ್ರೆ ಆಬ್ವಿಯಸ್ಲಿ ಇದು ನಿಮಗೆ ಹೈವೇನಲ್ಲಿ ಒಂದು 12, 13, 14 ಅಪ್ ಟು ನೀವು 70, 80 ಕ್ರೂಸ್ ಮಾಡಿದ್ರೆ ನಿಮಗೆ 16ವರೆಗೂ ಮೈಲೇಜ್ ಕೊಡುತ್ತೆ. ಬಟ್ ನನಗೆ ಅನಿಸುತ್ತೆ ಯಾರು 60, 70 ಕ್ರೂಸ್ ಮಾಡಿ ಹೈವೇನಲ್ಲಿ ಓಡಿಸೋವಂಥ ಮಹಾನುಭಾವರು ಯಾರೂ ಇಲ್ಲ ಅಂತ ನನ್ನ ಅನಿಸಿಕೆ, ಸಿಗಲ್ಲ. ಇನ್ನು ಸಿಟಿ ಲಿಮಿಟ್ಸಿಗೆ ಬಂದರೆ ಅದು ಬಿಲೋ 11 ಅಲ್ಲ 10 ಕೊಡುತ್ತೆ. ಯಾಕಂದ್ರೆ ಸ್ವಲ್ಪ ದೊಡ್ಡ ವೆಹಿಕಲ್, ಅದು ಆಲ್ಮೋಸ್ಟ್ 2000 ಕಿಲೋ ವೆಯ್ಟ್ ಇರುತ್ತೆ. ಟಾಟಾ ಗಾಡಿಗಳು ಎಲ್ಲ 2000 ಕಿಲೋನೇ ಇರುತ್ತೆ ಎಲ್ಲ. ನಿಮಗೆ ಇವಾಗ ಬಂದಿರೋ ನೆಕ್ಸಾನ್ ಆಲ್ಟ್ರಾಸ್ ಅವೇ ನಿಮಗೆ 1200, 1300 kg ಇರ್ತವೆ. ಇನ್ನು ಅವು ದೊಡ್ಡ ವೆಹಿಕಲ್ಗಳು. ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ ನಿಮಗೆ, ಬ್ಯಾಕ್ ಸೀಟ್ ಆಗಿರಲಿ, ಕ್ಯಾಪ್ಟನ್ ಸೀಟ್ಗಳಾಗಿರಲಿ, ಹಿಂದೆದಾಗಿರಲಿ, ಪ್ರತಿಯೊಂದೂ ಕೂಡ ಚೆನ್ನಾಗಿದೆ. ಐ ಥಿಂಕ್ ಅದು ಇಲ್ಲೂ ಕೂಡ ಸಿಗುತ್ತೆ, ಅವೈಲೇಬಿಲಿಟಿ ಇದೆ. ಇಲ್ಲಿ ಸ್ವಲ್ಪ ನಿಮಗೆ ಆಬ್ವಿಯಸ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲಿ ಎಲ್ಲ ವೇರಿಯಂಟು ಚೆನ್ನಾಗಿದೆ. ಸ್ವಲ್ಪ ನಿಮಗೆ XT ವೇರಿಯಂಟ್ ಏನಿದೆಯೋ ಅದು ಆ್ಯಕ್ಚುಲಿ ಬೆಟರ್ ಆಗಿರುತ್ತೆ. ಸೊ ಈಗ ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದನ್ನು ನಾವು ಖರೀದಿ ಮಾಡಿದ್ರೆ ನಿಜವಾಗ್ಲೂ ಬರ್ತಿದೆಯಾ. ಸೊ ಆಸ್ ಪರ್ ಡೆಲ್ಲಿ HR ಅಲ್ಲಿ ನಿಮಗೆ ಒಂದು ಸ್ಟಾರ್ಟ್ಸ್ ಫ್ರಮ್ 4ರಿಂದ ಒಂದು 5.5 ನಿಮ್ಗೆ ಅಲ್ಲಿ ಸಿಗುತ್ತೆ ಚೆನ್ನಾಗಿರೋದು. ಫಸ್ಟ್ ಒಂದು ವೆಹಿಕಲು 18-19 ಮಾಡಲ್ ನಿಮಗೆ ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಲ್ಲಿ. ಸೊ ನಿಮಗೆ ಓವರಾಲ್ ನಿಮಗೆ ವರ್ತ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಅದರಲ್ಲಿ ಕೊಟ್ಟಿರೋಂಥ ಫೀಚರ್ಗಳಾಗಿರಲಿ, ಅದರಲ್ಲಿ ಕೊಟ್ಟಿರೋಂತಹ ಏನು ಕಂಫರ್ಟ್ ಲೆವೆಲ್ ಆಗಿರಲಿ, ಮೈಲೇಜು ಎಲ್ಲ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಇನೋವಾ ಕ್ರಿಸ್ಟಾಗಿಂತನೂ ಬೆಟ್ರ್ ಅಂತಲೇ ಅನಿಸ್ಬಹುದು. ಅಷ್ಟು ಚೆನ್ನಾಗಿ ನಿಮಗೆ ಕೊಟ್ಟಿದ್ದಾರೆ. ಬಟ್ ಅದು ಫೈಲರ್ ಆಗೋಕ್ಕೆ ಸಾಕಷ್ಟು ರೀಸನ್ ಇದೆ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಈ ಒಂದು ಪ್ರೈಸ್ ಪಾಯಿಂಟ್ ಸಿಕ್ಕರೆ ನಿಮಗೆ ಬಿಲೋ 5 ಒಳಗಡೆ ನಿಮಗೆ ಅದರ್ ಸ್ಟೇಟ್ ವೆಹಿಕಲ್ ಸಿಕ್ಕಿದ್ರೆ ಖಂಡಿತ ನೀವು ತೊಗೊಳ್ಳಿ, ಒಳ್ಳೆಯದಿದೆ. ಸ್ಪೇರ್ ಪಾರ್ಟ್ಸ್ ಕೂಡ ಆಥರೈಸ್ ಸೆಂಟ್ರಲ್ಲಿ ನಿಮಗೆ ಅವೈಲೇಬಿಲಿಟಿ ಇದೆ. ಸ್ಪೇರ್ಸಲ್ಲಿ, ಮೆಕ್ಯಾನಿಕಲಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಟಾಟಾ ಏಕ್ಸಾ ನಿಮಗೆ ಸ್ವಲ್ಪ ದೊಡ್ಡ ಗಾಡಿ, ಅದು ಆ್ಯಕ್ಚುಲಿ ನಿಮಗೆ MPV ಸೆಗ್ಮೆಂಟ್ ಕ್ಯಾಟಗರಿ ಬರುವಂಥದ್ದು ಗಾಡಿ. ನಿಮಗೆ ಮೇಂಟೈನಿಂಗ್ ಕಾಸ್ಟ್ ಅಂತ ಬಂದಾಗ ಆಬ್ವಿಯಸ್ಲಿ ಅದು ನಿಮಗೆ ಟಾಟಾ ಗಾಡಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಲಿಟ್ಲಿ ಬಿಟ್ ಆಫ್ ಹೈಯರ್ ದೆನ್ ಇನೋವಾ ಅಂತಲೇ ಹೇಳ್ಬೋದು. ಸ್ವಲ್ಪ ಅದೊಂದು 10,000 ಬಂದರೆ ಇದು 12,000 ಬರುತ್ತೆ ಅಷ್ಟೇ. ಬಟ್ ಆ 2,000 ನೀವೇನು ಎಕ್ಸಸ್ ಆಗ್ತಿರೋ ಅದು ನಿಮಗೆ ಕ್ವಾಲಿಟಿ ಆಗಿ ಚೆನ್ನಾಗಿ ಕಾಣಿಸುತ್ತೆ. ರಿಲಯಬಿಲಿಟಿನೂ ಕೂಡ ಇದೆ, ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಟಾಟಾ ಬಂದು ಆಲ್ಮೋಸ್ಟ್ 2008 ಅಲ್ಲ, ಒಂದು 9 ಮೇಲೆ ಬಂದಿರೋ ಗಾಡಿಗಳೆಲ್ಲ ಸ್ವಲ್ಪ ಚೆನ್ನಾಗೇ ಇದೆ. ಗಾಡಿಗಳೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಅದು ರಿಲಯಬಿಲಿಟಿ ಬಗ್ಗೆನೇ ಮಾತಾಡ್ತಾರೆ. ಆ್ಯಕ್ಚುಲಿ ಟಾಟಾ ಗಾಡಿಗಳು ಕೂಡ ರಿಲಯಬಿಲಿಟಿ ಚೆನ್ನಾಗಿ ಇದೆ. ಇಲ್ಲಿ ಸರಿನಾ, ಅದರದ್ದು ಹಳೇದು ಸಿಯಾರಾಗ ಇವತ್ತಿಗೂ ಫ್ಯಾನ್ಸ್ ಇದ್ದಾರೆ, ಸಫಾರಿಗೆ ಇವತ್ತಿಗೂ ಫ್ಯಾನ್ಸ್ ಇದ್ದಾರೆ. ಸೊ ನೋ ಇಶ್ಯೂಸ್, ರಿಲಯಬಿಲಿಟಿ ಇದೆ. ನಾವು ಹೆಂಗೆ ಇಟ್ಕೊಂಡಿರ್ತೀವೋ ಹಾಗೆ. ಸಾಧಾರಣ ಟಾಟಾಗಳು ರಫ್ ಆ್ಯಂಡ್ ಟಫ್ ಜಾಸ್ತಿ ಯೂಸ್ ಮಾಡಿ ಹಾಳು ಮಾಡಿರ್ತಾರೆ ವಿನಃ ಆ್ಯಕ್ಚುಲಿ ಗಾಡಿಗಳು ಚೆನ್ನಾಗೇ ಇದೆ. ಈಗಲೂ ಚೆನ್ನಾಗೇ ಇದೆ, ಆಗಲೂ ಚೆನ್ನಾಗೇ ಇತ್ತು, ಮುಂದೆನೂ ಚೆನ್ನಾಗಿ ಇರುತ್ತೆ. ಯಾಕಂದ್ರೆ ನಮ್ಮ ದೇಶದ್ದಲ್ವಾ ಅದು. ನಮ್ಮ ದೇಶದ್ದು ಗಾಡಿಗಳು ನಾವೇ ತಗೊಳ್ದೆ ನಾವೇ ಅದಕ್ಕೆ ಇದು ಮಾಡಿದ್ರೆ ಇನ್ಯಾರು ಮಾಡ್ತಾರೆ. ಇನ್ನು ಸರ್ವಿಸ್ ಸೆಂಟ್ರಿಗೆ ಬಂದರೆ ಬೆಂಗಳೂರು, ಮೈಸೂರು, ಡೆಲ್ಲಿ ಅಥವಾ ಹೈದರಾಬಾದ್, ಚೆನ್ನೈ ಈ ಥರ ಕ್ಯಾಪಿಟಲ್ ಸಿಟಿಗಳಲ್ಲಿ ಅಥವಾ ಟೈಪ್ 2 ಸಿಟಿಗಳಲ್ಲಿ ನಿಮಗೆ ಎಲ್ಲನೂ ಕೂಡ ಅವೈಲೇಬಿಲಿಟಿ ಸಿಗುತ್ತೆ. ಎಲ್ಲರೂ ಕೂಡ ಇದನ್ನ ಮೆಕ್ಯಾನಿಕಲ್ ಟ್ರೀಟ್ ಚೆನ್ನಾಗೇ ಮಾಡ್ತಾರೆ, ನಾಟ್ ಅನ್ ಇಶ್ಯೂ. ಸೊ ಇದನ್ನ ನೀವು ಆರಾಮಾಗಿ ತೊಗೋಬೋದು. ಸೊ ಓವರ್ ಎಂತೂಸಿಯಾಸ್ಟಿಕ್ ಆಗಿರ್ತಾರೋ ಅಂಥವ್ರಿಗೆ ಈ ಗಾಡಿ ಸೆಟ್ ಆಗೋಲ್ಲ. ಈ ಗಾಡಿ ನಿಮಗೆ ಸೆಟ್ ಆಗೋದು ಹೈವೇಗೆ ಮತ್ತು ಸಿಟಿಗೆ. ಓಕೆ 50% ಕಂಫರ್ಟ್ಸ್, 50% ನಿಮಗೆ ಸ್ವಲ್ಪ ಹೆಸಿಟೇಟ್ ಆಗಬಹುದು. ಬಟ್ ಇದೆಲ್ಲ ಹೈವೇ ಗಾಡಿಗಳು, ಇನೋವಾ ಕ್ರಿಸ್ಟಾ ಇವೆಲ್ಲ ಏನಿದೆಯೋ ಇದೇ ಸೆಗ್ಮೆಂಟ್ಗೆ, MPV ಸೆಗ್ಮೆಂಟ್ಗೆ ಇದು ಬರೋದ್ರಿಂದ. ಸೊ ಇದೆಲ್ಲ ನಿಮಗೆ ಹೈವೇಗೆ ಆ್ಯಕ್ಚುಲಿ ಬೆಸ್ಟ್ ಗಾಡಿ ಇವು. ಇದನ್ನು ಸಿಟಿಲಿ ತೊಗೊಂಡು ಓಡಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇದು ಮೈಲೇಜೆಲ್ಲ ವರ್ಕೌಟ್ ಆಗೋಲ್ಲ ಫಸ್ಟ್ ಆಫ್ ಆಲ್. ಮತ್ತು ನಿಮಗೆ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಇದೆಲ್ಲ 4 ಮೀಟ್ರಿಂದ ಜಾಸ್ತಿ ಬರುತ್ತಿದ್ದಲ್ಲ. ಸೊ ನಿಮಗೆ ಟರ್ನಿಂಗ್ ರೇಡಿಯಸ್ ಅವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹೊಸಬ್ರಿಗೂ ಸೆಟ್ ಆಗಲ್ಲ, ಯಾಕಂದರೆ ತುಂಬ ಹೆವಿ ಫೀಲ್ ಆಗುತ್ತೆ ಇದು. ಸ್ಟೇರಿಂಗ್ ರೆಸ್ಪಾನ್ಸ್ ಚೆನ್ನಾಗಿದ್ದು, ಲೈಟ್ ಇದ್ರೂ ಕೂಡ ಎನಿವೇ ಗಾಡಿ ಸೈಜ್ ಆಲ್ವೇಸ್ ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಹಂಗಾಗಿ ಇದನ್ನು ಚಿಕ್ಕ ಗಾಡಿಯಿಂದ ಸಡನ್ನಾಗಿ ದೊಡ್ಡ ಗಾಡಿ ಹೋಗೋರಿಗೆ ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಹೆಂಗದು ಓಕೆ ಆಯಿತು ಅಂತ ಹೇಳಿದ್ರೆ ಒಂದು ಸಲ ಸರ್ವಿಸ್ ಸೆಂಟ್ರಲ್ಲಿ ಇದರ ಇತಿಹಾಸ ಎಲ್ಲ ಚೆಕ್ ಮಾಡಿ ಇದು ಬರ್ತಿದೆಯಾ, ನಾನ್ ಆಕ್ಸಿಡೆಂಟಲ್ ಆಗಿದೆಯಾ, ಏನು ಪ್ರಾಬ್ಲಮ್ಸ್ ಇಲ್ವಾ, ತೊಗೋಬೋದಂದರೆ ಖಂಡಿತ ತೊಗೊಳ್ಳಿ. ಒಳ್ಳೆ ಕ್ವಾಲಿಟಿ ಕಡಿಮೆ ಬಜೆಟ್ನಲ್ಲಿ ಒಂದು MPV ಸೆಗ್ಮೆಂಟ್ ಕ್ಯಾಟಗರಿನಲ್ಲಿ ನೀವು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನೋವಾ ಬೇಡ ನನಗೆ ಅಂತಿದ್ರೆ ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಾ ಅಂತಲೇ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಅದರಲ್ಲಿ ದೂಸರ ಮಾತಿಲ್ಲ. ಓಕೆ, ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀಯಲ್ಲಪ್ಪ, ಮತ್ತು ಯಾಕೆ ಈ ಗಾಡಿ 3 ವರ್ಷಕ್ಕೆ ಹೋಗ್ಬಿಡ್ತು ಮನೆಗೆ ಅಂದರೆ ಇದಕ್ಕೆ ನಂತರ ಕಾರಣ ಇಲ್ಲ. ಬಿಕಾಸ್ ಇದಕ್ಕೆ ಆಲ್ರೆಡಿ ಪ್ಯಾರ್ಲರ್ ಆಗಿ
ಇನೋವಾ ಕ್ರಿಸ್ಟಾ ಬೃಹತ್ತಾಗಿ ಬೆಳೆದೋಗಿತ್ತು. ಸೊ ಆವಾಗ ತಾನೇ ಕ್ರಿಸ್ಟಾ 2016 ಈ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಹಲ್ಚಲ್ ಮಾಡಿಬಿಟ್ಟಿತ್ತು. ಯಾಕಂದರೆ ಇನೋವಾ ಎಲ್ರಿಗೂ ಇಷ್ಟ, ಬಟ್ ಅದ್ರ ಲುಕ್ಕು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ. ಇಂಟೀರಿಯರ್ ಅಂತೂ ಬೇಕಾರ ಇಂಟೀರಿಯರ್ ಅಂತಲೇ ಹೇಳ್ಬೋದು. ಬೋರಿಂಗ್ ಇಂಟೀರಿಯರ್ 2006ಇಂದನೂ ಅದೇ ಇಂಟೀರಿಯರೇ. ಸೊ ಹಂಗಾಗಿ ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡಿ, ಸ್ವಲ್ಪ ದೊಡ್ಡದು ಮಾಡಿ, ಸ್ವಲ್ಪ ಲುಕ್ ವೈಸ್ ಒಂದು ಲೆವೆಲ್ಗೆ ಬೆಟರ್ ಮಾಡಿದ ಮೇಲೆ ಕ್ರಿಸ್ಟಾ ಎಲ್ರಿಗೂ ಇಷ್ಟ ಆಗೋಯಿತು. ಕ್ರಿಸ್ಟಾ ಒಂದು 2 ವರ್ಷ, ಐ ಥಿಂಕ್ 1 ವರ್ಷ 2 ವರ್ಷಕ್ಕೂ ಇದು ಲಾಂಚ್ ಆಯಿತು. ಆಲ್ರೆಡಿ ಇನೋವಾ ಮಾರ್ಕೆಟ್ನಲ್ಲಿ ತಳ ಹೂರ್ಬಿಟ್ಟಿತ್ತು. ಸೊ ಹಂಗಾಗಿ ಇದು ಅಷ್ಟು ಸರ್ವೈವ್ ಆಗಲಿಲ್ಲ ಅಂತ ನನಗನ್ಸುತ್ತೆ. ಎರಡನೇದು ಬಂದು ಕಾಸ್ಟ್ ಆ್ಯಕ್ಚುಲಿ ಅದಕ್ಕಿಂತ ಕಮ್ಮಿನೇ ಇದು, ಬೈ ದ ವೇ ಅದಕ್ಕಿಂತ ಕಮ್ಮಿನೇ. ಅದು 19 ಲಕ್ಷ ಆಜು ಬಾಜುಲಿ ಇತ್ತು ಅಂತೇಳಿದ್ರೆ ಇದೊಂದು 12-13 ಲಕ್ಷಕ್ಕೆಲ್ಲ ಒಳಗೇ ಇದಿತ್ತು. ಆಲ್ಮೋಸ್ಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಕ್ಸ್-ಶೋರೂಮ್ ಪ್ರೈಸ್ನಲ್ಲಿ ಆಲ್ಮೋಸ್ಟ್ ಒಂದು 8 ಲಕ್ಷ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಸೊ ನಾವು ತೊಗೋಬೋದು. ತುಂಬ ಜನಕ್ಕೆ ರಿಲಯಬಿಲಿಟಿ ಇಂಜಿನ್ಗೋಸ್ಕರ ಇನೋವಾ ಅಂತ ಬಡ್ಕೊಂಡು ಹೋಗ್ತಾರೆ ವಿನಃ ಸೊ ಇದಕ್ಕೆ ಯಾರು ಅಷ್ಟು ಬಂದಿಲ್ಲ ಅಂತಲೇ ಹೇಳಬಹುದು. ಮತ್ತು ಇದು ಲುಕ್, ಇದ್ರದ್ದು ಫ್ರಂಟ್ ಲುಕ್ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಇದು ಸೈಡ್ ಲುಕ್ ಓಕೆ, ಬ್ಯಾಕ್ ಸೂಪರ್. ಮಾತ್ರ ಬ್ಯಾಕ್ ಇನೋವಾಗಿಂತ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಫುಲ್ ಒಂಥರ ಪ್ಲೈನ್, ಒಳಗಡೆದೆಲ್ಲ ನೀಟಾಗಿ ಕಾಣಿಸ್ತು, ಅಷ್ಟು ಚೆನ್ನಾಗಿ ನಿಮಗೆ ಗ್ಲಾಸ್ ವಿಂಡೋ ಆಗಲಿ. ಮತ್ತು ಇನ್ನೊಂದು ಇರೋ ಕ್ವಾರ್ಟರ್ ಗ್ಲಾಸ್ ಇರೋದ್ರೆ ನಿಮಗೆ ಟರ್ನಿಂಗ್ ರೇಡಿಯಸ್ನಲ್ಲಿ ಆ್ಯಕ್ಚುಲಿ ಇನ್ನೂ ಕ್ರಿಸ್ಟಾದಲ್ಲೂ ಇದೆ. ನಿಮಗೆ ಟರ್ನಿಂಗ್ ಮಾಡಬೇಕಾದಾಗಲಿ ಎಕ್ಸ್-ಯುವಿನಲ್ಲಿ ಇಲ್ಲ ಆ್ಯಕ್ಚುಲಿ, ಬಟ್ ಇದರಲ್ಲಿದೆ. ನಿಮಗೆ ರೈಟ್ ಲೆಫ್ಟ್ ಟರ್ನ್ ಮಾಡಬೇಕಾದಾಗ ನಿಮಗೆ ಆ ಬ್ಲೈಂಡ್ ಸ್ಪಾಟ್ ನೀಟಾಗಿ ನಿಮಗೆ ಪ್ರಾಬ್ಲಮ್ ಆಗದಂಗೆ ನೋಡ್ಕೊಳ್ತಿದ್ದು, ಅದೆಲ್ಲ ಚೆನ್ನಾಗಿ ಮಾಡಿರಲಿ. ಒಂದು ಪ್ರಾಕ್ಟಿಕಲ್ MPV ಗಾಡಿ ಅಂತಲೇ ಹೆಕ್ಸಾನ ಕನ್ಸಿಡರ್ ಮಾಡಬಹುದು. ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ಇತ್ತೀಚೆಗೆ ನಾನು ಈ ಡೆಲ್ಲಿನಲ್ಲಾಗಿರೋ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ವೆಹಿಕಲ್ಗಳನ್ನ ನಾನು ನೋಡಿರೋದು, ಮತ್ತು ರೋಡಲ್ಲೂ ಅಷ್ಟೇ ತುಂಬ ಕಡಿಮೆ ವೆಹಿಕಲ್ಗಳನ್ನ ನೋಡಿರೋದು. ಹಾಗಾಗಿ ಫ್ಯೂಚರಲ್ಲಿ ನನಗನ್ಸುತ್ತೆ ರೀಸೆಲ್ಲಿಂಗ್ ವ್ಯಾಲ್ಯೂ ಆಬ್ವಿಯಸ್ಲಿ ಬಿದ್ದೋಗಿದೆ. ಅದು 13 ಲಕ್ಷದಿಂದ 6 ಲಕ್ಷಕ್ಕೆ ಬಿದ್ದೋಗಿದೆ ಅಂದಮೇಲೆ ಇನೋವಾದ ಅಷ್ಟೊಂದು ಬಿದ್ದಿಲ್ಲ. ಇನೋವಾದ ತುಂಬ ಡಿಫ್ರೆನ್ಸ್ ಏನಿರಲ್ಲ, ಅರ್ಧಕ್ಕೆ ಅಷ್ಟೇ ಬೀಳುತ್ತೆ. ಬಟ್ ಇದ್ರ ಥರ ಯೂಸ್ ಲಾಸ್ ಆಗೋಲ್ಲ. ಬಟ್ ನೋಡಿ, ನಿಮಗೊಂದು 1 ಲಕ್ಷಕ್ಕಿಂತ ಕಡಿಮೆ ಓಡಿರೋವಂಥದ್ದು ಪ್ರಾಪರ್ ಎಲ್ಲ ಹಿಸ್ಟ್ರಿ ಇತ್ತು, ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಬಟ್ ಗಾಡಿ ವೈಸ್ ಏನು ಇಶ್ಯೂಸ್ ಇಲ್ಲ, ಅದಂತೂ ಪಕ್ಕ. ಲಾಕ್ಡೌನ್ ಎಫೆಕ್ಟ್ ಆಗಿರಬಹುದು ಒಂದು, ಅಥವಾ ಕಂಪೇರ್ ಟು ರಿಲಯಬಿಲಿಟಿ. ಯಾಕಂದರೆ MPV ತೊಗೊಳ್ಳೋಲ್ಲ ಸ್ವಲ್ಪ ಜಾಸ್ತಿ ಹೊರಗಡೆ ಹೋಗೋಂಥವ್ರೆ, ಅವರಿಗೆ ರಿಲಯಬಿಲಿಟಿನ ಜಾಸ್ತಿ ನಂಬ್ತಾರೆ. ಗಾಡಿ ತೊಂದರೆ ಕೊಡಬಾರ್ದು, ಪಾರ್ಟ್ಸ್ಗಳು ಹಾಕಿದ್ಮೇಲೆ ತುಂಬ ವರ್ಷ ಬಾಳಬೇಕು, 1 ಲಕ್ಷ ಕಿಲೋಮೀಟ್ರ್ ಓಡಿಸ್ಬೇಕು, ಹೀಗೆಲ್ಲ ಇನೋವಾನ ಮೈಂಡ್ಸೆಟ್ ಇಟ್ಕೊಂಡಿರೋವಂಥವ್ರು ಇದಕ್ಕೆ ಬರಲಿಲ್ಲ, ಎಕ್ಸಾಕ್ಟ್ ಬರಲಿಲ್ಲ. ಬಂದಿದ್ದರೆ ಮೋಸ್ಟ್ಲಿ ಅದು ಕೂಡ ಇವತ್ತು ಇನೋವಾ ಹಿಂಗೆ ಹಲ್ಚಲ್ ಮಾಡ್ತಾಯಿದ್ಯೋ ಹಾಗೆ ಇದನ್ನು ಮಾಡಬಹುದಾಗಿತ್ತು. ಸೊ ಇದು ಇದರ ಅವನತಿಗೆ ಬಹುಶಃ ಕಾರಣ ಇರಬಹುದು ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ಎಕ್ಸಾ ಸ್ಟಾಪ್ ಆಗೋದಕ್ಕೆ ಏನು ಕಾರಣ ಇರಬಹುದು ಅಂಥೇಳಿ ಕಮೆಂಟ್ ಮಾಡಿ.